ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲ ಝಳ ಏರ್ತಾ ಇದೆ. ಇನ್ನೆಷ್ಟು ದಿನಗಳ ಕಾಲ ಇದೇ ರೀತಿಯ ಬಿಸಿಲು ರಾಜ್ಯದಲ್ಲಿರುತ್ತೆ? ಜೊತೆಗೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪ್ರಮಾಣದ ಬಿಸಿಲು ದಾಖಲಾಗ್ತಾ ಇದೆ? ಹವಾಮಾನ ಇಲಾಖೆ ಈ ಬಗ್ಗೆ ಏನು ಹೇಳುತ್ತೆ? ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿ 7 ವರ್ಷಗಳ ಬಳಿಕ ಗರಿಷ್ಠ ತಾಪಮಾನ ನಿನ್ನೆ 37.9 ಡಿಗ್ರಿ, ಇವತ್ತು 36.56 ಡಿಗ್ರಿ ಸೆಲ್ಸಿಯಸ್ ದಾಖಲು. ರಾಜ್ಯದ ಜಿಲ್ಲೆಗಳಲ್ಲೂ ಹೆಚ್ಚಿದ ತಾಪಮಾನ, ಜನರು ತಂಡ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಏರಿಕೆ ಆಗ್ತಾ ಇದ್ದು ಬಿಸಿಲಿನ ಝಳಕ್ಕೆ ಜನರು ತತ್ತರಿಸಿದ್ದಾರೆ. ಈ ನಡುವೆ ಬೆಂಗಳೂರಿನಲ್ಲಿ ದಾಖಲೆಯ ಮಟ್ಟದ ತಾಪಮಾನ ದಾಖಲಾಗಿದೆ. 7 ವರ್ಷಗಳ ಬಳಿಕ ನಿನ್ನೆ 37.9 ಡಿಗ್ರಿ ಸೆಲ್ಸಿಯಸ್ ದಾಖಲಾದರೆ ಇವತ್ತು 36.56 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಸಾಮಾನ್ಯವಾಗಿ ಏಪ್ರಿಲ್ನಲ್ಲಿ ಈ ತಾಪಮಾನ ದಾಖಲಾಗ್ತಿದೆ. ಆದ್ರೆ ಈಗ ಮಾರ್ಚ್ನಲ್ಲಿ ರೆಕಾರ್ಡ್ ಆಗಿದ್ದು ಬಿಸಿಲಿನಿಂದ ತತ್ತರಿಸುವಂತಾಗಿದೆ. ಮಳೆ ಕೊರತೆ ಮತ್ತು ಅಂತರ್ಜಲ ಕುಸಿತದಿಂದ ಈ ರೀತಿ ಆಗಿದೆ ಅಂತಿದ್ದಾರೆ ಹವಾಮಾನ ತಜ್ಞರು. ಮಾರ್ಚ್ನಲ್ಲಿ ಈ ಸತ್ಯಕ್ಕೆ ಹೋದ ವರ್ಷ ಬರಗಾಲ ಆಗಿತ್ತು ಮತ್ತು ಮಳೆ ಪ್ರಮಾಣ ಕಡಿಮೆ ಆಗಿತ್ತು. ಇದರಲ್ಲಿಂದ ಮಣ್ಣಿನಲ್ಲಿ ತೇವಾಂಶ ಪೂರ ಕಡಿಮೆ ಆಗಿದೆ. ಬರೀ ಬೆಂಗಳೂರಿನಲ್ಲಿ ಅಂತ ಏನಲ್ಲ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮತ್ತು ನಮ್ಮ ದೇಶಾದ್ಯಂತ ತಾಪಮಾನ ಹೆಚ್ಚಿಗೆ ಆಗೈತಿ. ಒಂದು ಅಂತರ್ಜಲ ಕುಂಠಿತ ಅನ್ನೋ ಒಂದು ಕಾರಣ. ಇನ್ನೊಂದು ಕಾರಣ, ಒಂದು ಜಾಗತಿಕ ಮಟ್ಟದಲ್ಲಿ ಎಲ್ಲಿನೋ ಇಫೆಕ್ಟ್ ಇದೆ. ಆ ಎಲ್ಲಿನೋ ಇಫೆಕ್ಟ್ಲಿಂದ ನಮಗೆ ತಾಪಮಾನ ಹೆಚ್ಚಿಗೆ ಆಗುತ್ತೆ. ಇನ್ನು ಬೆಂಗಳೂರು ಹೊರತುಪಡಿಸಿದ್ರೆ ರಾಜ್ಯದ ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ 35ರಿಂದ 40 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹೆಚ್ಚಾಗ್ತಾ ಇದೆಯಂತೆ. ಮೇ ಅಂತ್ಯದ ತನಕ ಹೀಗೆ ಇರಲಿದೆ ಅಂತಿದ್ದಾರೆ. ಬೆಂಗಳೂರಿನಲ್ಲಿ 36 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನ ದಾಖಲಾಗಿದೆ. ಸಾಮಾನ್ಯವಾಗಿ ಮಾರ್ಚ್ ತಿಂಗಳಲ್ಲಿ ಇಷ್ಟೊಂದು ತಾಪಮಾನ ಏರಿಕೆ ಆಗಲ್ಲ. ಕಳೆದ ಒಂದು 7-8 ವರ್ಷದಿಂದ ದಾಖಲಾಗಿತ್ತು 37 ಡಿಗ್ರಿ ಸೆಂಟಿಗ್ರೇಡ್ ತನ. ಇದು ಇಷ್ಟೊಂದು ಈ ಸತ್ಯಕ್ಕೆ ಫಸ್ಟ್ ಟೈಮ್ ಟೆಂಪ್ರೇಚರ್ ದಾಖಲಾಗಿರೋದು. ಇನ್ನೂ ಒಂದು 3-4 ದಿವಸ ಇದೇ ತಾಪಮಾನ ಮುಂದುವರಿಯೋ ಸಾಧ್ಯತೆ ಐತಿ. ಬೆಂಗಳೂರಿನಲ್ಲಿ ಕೂಡ 36ರಿಂದ 37 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನ ಏರಿಕೆ ಆಗುವ ಒಂದು ನಿರೀಕ್ಷಣೆ ಐತಿ ಇನ್ನೂ ಒಂದು 3-4 ದಿವಸದಾಗ. ಇನ್ನು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಬಿಸಿಲು ಹೆಚ್ಚಾಗಿದೆ, ತಾಪಮಾನ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹೇಗಿದೆ ಬಿಸಿಲ ತಾಪ? ಕಲಬುರಗಿಯಲ್ಲಿ 40.9 ಡಿಗ್ರಿ ಸೆಲ್ಸಿಯಸ್, ಬಾಗಲಕೋಟೆಯಲ್ಲಿ 40.9 ಡಿಗ್ರಿ ಸೆಲ್ಸಿಯಸ್, ರಾಯಚೂರಿನಲ್ಲಿ 39.8 ಡಿಗ್ರಿ ಸೆಲ್ಸಿಯಸ್ ಇದೆ. ಇನ್ನು ಹಂಪಿಯಲ್ಲಿ 39.6 ಸೆಲ್ಸಿಯಸ್ ಇದೆ. ಇನ್ನು ವಿಜಯಪುರದಲ್ಲಿ 39 ಡಿಗ್ರಿ ಸೆಲ್ಸಿಯಸ್ ಇದೆ. ಗದಗದಲ್ಲಿ 39 ಡಿಗ್ರಿ ಸೆಲ್ಸಿಯಸ್ ಇದೆ. ಇನ್ನು ಚಿತ್ರದುರ್ಗದಲ್ಲಿ 37.6 ಡಿಗ್ರಿ ಸೆಲ್ಸಿಯಸ್ ಇದೆ. ಇನ್ನು ಧಾರವಾಡದಲ್ಲಿ 37.4 ಡಿಗ್ರಿ ಸೆಲ್ಸಿಯಸ್ ಇದೆ. ಇನ್ನು ಬೆಳಗಾವಿಯಲ್ಲಿ 37.3 ಸೆಲ್ಸಿಯಸ್ ಇದೆ. ಇನ್ನು KIAL ಬೆಂಗಳೂರಿನಲ್ಲಿ 36.1 ಡಿಗ್ರಿ ಸೆಲ್ಸಿಯಸ್ ಇದೆ. ಇತ್ತ ಮೈಸೂರಿನಲ್ಲಿ 36 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಇತ್ತ ಮಂಗಳೂರಿನಲ್ಲಿ 34.6 ಡಿಗ್ರಿ ಸೆಲ್ಸಿಯಸ್ ಇದೆ. ಇನ್ನು ಹೊನ್ನಾವರದಲ್ಲಿ 33.6 ಡಿಗ್ರಿ ಸೆಲ್ಸಿಯಸ್ ಇದೆ. ಇನ್ನು ಮೇ ತನಕ ಇದೇ ರೀತಿಯ ಬಿಸಿಲು ಇರಲಿದ್ದು ಏಪ್ರಿಲ್ 2ನೇ ವಾರದಲ್ಲಿ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದ್ದು ಮಳೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.